ಅಪ್ಪು ಸರ್ ನೆನಪಿದೆಯಲ್ಲೋ, ನಾ ಗ್ಯಾಪ್ ತುಂಬ ಆಗಿತ್ತಲ್ವಾ, ನೆನಪಿದೆಯಲ್ಲ ಅಂತ ಗೊತ್ತಿಲ್ಲ. ನಾನು ದೂರ ನಿಂತ್ಕೊಂಡಿದ್ವಿ, ಪಬ್ಲಿಕ್ ಥರ ನಿಂತ್ಕೊಂಡಿದ್ವಿ. ಇವ್ರು ಒಳಗೆ ಸ್ಟುಡಿಯೋ ಒಳಗೆ ಶೂಟ್ ಮಾಡ್ಕೊಂಡು ಹಿಂಗೆ ಹೊರಗಡೆ ಅಲ್ಲಿ ಚೇರ್ ಹತ್ರ ಕೂತ್ಕೊಳ್ಳೋಕೆ ಬಂದರು. ಆ ಟೈಮಲ್ಲಿ ನಮ್ಮನ್ನು ನೋಡಿದ್ರು. ನೋಡಿದ ತಕ್ಷಣ ಬನ್ನಿ ಅಂದರು. ಅಂದರೆ ನಾನು ಮುನ್ನಡೆ ಬಂದಾಗ ಇವರು ಸೆಕ್ಯೂರಿಟಿ ಬಿಡಲಿಲ್ಲ. ನಾವು ಮತ್ತೆ ಹೇಳ್ಕೊಂಡು ನಾನೇನು ಹಂಗೆ ಹಿಂಗಂತ ಹೇಳ್ಕೊಂಡು ಹೋಗಕ್ಕಾಗಲ್ಲ, ನಾವು ಸ್ವಲ್ಪ ಡೀಸೆಂಟಾಗಿ ಇರಬೇಕಲ್ಲ. ನಿಂತಿದ್ವಿ. ಅಪ್ಪು ಸರ್ ನಾನು ಬನ್ನಿ 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 ಅಂತ ಅವರೇ ಕರೆದು, ಆಗ ಅವರು ಬಿಟ್ಟರು, ಒಳಗಡೆ ಕೂರಿಸಿದ್ರು, ಜ್ಯೂಸ್ ಎಲ್ಲ ಕೊಡಿದ್ರು. ಏನು ರಾಜೇಶ್ವರ್ ಅಂತ ಕೇಳಿದ್ರು. ಸರ್ ಹಿಂಗೆ ರಾಜ್ ಕಪ್ಪು ಮಾಡ್ತಾಯಿದ್ದೀನಿ, ವಾಪಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಗ KCC ಒಂದು ಸ್ಟಾರ್ಟ್ ಆಗಿತ್ತು, ಒಂದು ಸೀಸನ್, ಕರ್ನಾಟಕ ಚಲನಚಿತ್ರ ಕಪ್ಪು, ಸುದೀಪ್ ಸರ್ ಒಂದು ಸೀಸನ್ ಆಗಿತ್ತು. ಆಗ ಅವ್ರು ಒಂದು ಮಾತು ಹೇಳಿದ್ರು, ರಾಜೇಶ್ ಅವರೇ, ಸುದೀಪ್ ಸರ್ KCC ಮಾಡ್ತಾರೆ, KCCಗೂ ರಾಜ್ ಕಪ್ಪಿಗೂ ಡೇಟ್ ಕ್ಲಾಶ್ ಆಗಿದ್ದಂಗೆ ಮಾಡ್ಕೊಳ್ಳಿ. ಅಂದರೆ ಅದೇ ಡೇಟಿಗೆಲ್ಲ ಇಡೋದು ಅದೆಲ್ಲ ಬೇಡ, ಅವ್ರದ್ದೊಂದು ಡೇಟ್ ಇರುತ್ತೆ, ಅದಾದ್ಮೇಲೆ ಸ್ವಲ್ಪ ಗ್ಯಾಪಲ್ಲಿ ನಿಮ್ಮದು ಮಾಡ್ಕೊಳ್ಬೇಕು, ಆ ಥರ ಮಾಡಿ. ಓಕೆ ಸರ್ ಅಂತ ಹೇಳಿದ್ರೆ, ನಾನು ಬರ್ತೀನಿ ಒಟ್ಟಾದ್ರೆ ಬನ್ನಿ ನೀವು ಮಾಡಿ ಅಂತ ಹೇಳಿದ್ರು. ನಾನು ಆಯ್ತು ಅಂತ ಹೇಳ್ಬಿಟ್ಟು ಖುಷಿಯಲ್ಲಿ ಅಪ್ಪು ಸರ್ ಹೇಳಿದ್ರಲ್ಲ, ಶಿವಣ್ಣ ಹೇಳಿದ್ರು, ಇನ್ನೆಲ್ಲರನ್ನ ಕವರ್ ಮಾಡ್ಬೋದು ಅಂತ ಹೇಳ್ಕೊಂಡು ಹಿಂಗೆ ಪಾಸಾಗಿ ಸ್ವಲ್ಪ ದೂರ ಹಿಂಗೆ ಬರ್ತಾಯಿದ್ವಿ. ಪುನಃ ಕರೆದ್ರು, ಬನ್ನಿ ರಾಜೇಶ್ವರ್ ಒಂದು ನಿಮಿಷ ಬನ್ನಿ ಅಂತ ಹೇಳಿದ್ರು. ಬಂದುಬಿಟ್ಟು, ರಾಜೇಶ್ವರ್ ಈಗ ನಾವು ಡಿಸ್ಟಿಕಲ್ಲಿ ಮಾಡ್ತೀವಿ, ಇಷ್ಟು ದಿವಸ ಎಲ್ಲ ಮಾಡ್ಕೊಂಬಂದು, ಓಕೆ ನೋಡಿ ನಾವು ಯಾಕೆ ಅಬ್ರಾಡ್ಗೆ ಹೋಗಬಾರ್ದು ಅಂತ ಹೇಳಿದ್ರು. ಇದು ಅಪ್ಪು ಸರ್ ಕೊಟ್ಟರು ಐಡಿಯಾನ? ಸರ್ ಕೊಟ್ಟ ಐಡಿಯಾ. ಯಾಕೆ ಅಬ್ರಾಡ್ಗೆ ಹೋಗಬಾರ್ದು ಅಂತ. ಯಾಕೆ ಸರ್ ಅಂತ ಕೇಳಿದೆ. ನೋಡಿ, ಅದರ್ ಸ್ಟೇಟ್ ಅವರು ಒಟ್ಟೊಟ್ಟಿಗೆ ಈವೆಂಟ್ ಮಾಡಿಕೊಂಡು ಯಾವುದೋ ಸ್ಟಾರ್ ನೈಟು ಇನ್ನೊಂದು ಮಾಡಿ ಎಲ್ಲ ಗುಂಪಾಗಿ ಹೋಗ್ತಾರೆ. ನಮ್ಮವ್ರು ಯಾರು ಹೋಗಲ್ಲ. ನನಗೊಂದು ಕನಸಿತ್ತು, ಅದನ್ನು ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ. ನೀವೀಗ ಈ ಮುಗ್ದ ನಾನು ಹಿಂದ್ಗಡೆ ನಿಮ್ಗೆ ಇರ್ತೀನಿ, ನೀವು ಮಾಡಿ ರಾಜ್ ಕಪ್ಗೆ ಸೆಮಿಫೈನಲ್ ಆದ್ರೂ ಅಟ್ಲೀಸ್ಟ್